ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಅಡುಗೆ ಲೋಕದಲ್ಲಿ ನಿಮಗೆ ಸುಸ್ವಾಗತ. ಇಂದು ನಾವು ಕೇವಲ 1 ಕಪ್ ಕಡಲೆ ಹಿಟ್ಟಿನಿಂದ 1 kg ಮೋತಿಚೂರ್ ಲಡ್ಡುಗಳನ್ನು ಹೇಗೆ ಮಾಡೋದಂತ ನೋಡೋಣ. ಮೊದಲು ಒಂದು ಬೌಲಿನಲ್ಲಿ 1 ಕಪ್ ಕಡಲೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಸಾನಿಸಿಕೊಳ್ಳೋಣ. ನಂತರ ಈ ಹಿಟ್ಟಿನಲ್ಲಿ ಕೇಸರಿ ಕಲರ್ ಹಾಕೋಣ. ಇಲ್ಲಿ ನಾನು 1 ಪಿಂಚಷ್ಟು ಕೇಸರಿ ಕಲರನ್ನು ಹಾಕಿಕೊಳ್ತಾ ಇದ್ದೀನಿ. ನಂತರ ಇದರಲ್ಲಿ 3/4 ಕಪ್ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. 3/4 ಕಪ್ ಅಂದರೆ 1 ಕಪ್ಗಿಂತ ಸ್ವಲ್ಪ ಕಡಿಮೆ ನೀರನ್ನು ಇಲ್ಲಿ ಯೂಸ್ ಮಾಡ್ತಾ ಇದ್ದೇನೆ. ಹೀಗೆ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಯಾವುದೇ ಥರ ಇದರಲ್ಲಿ ಲಂಪ್ಸ್ ಇರಬಾರ್ದು. ಇದು ನೋಡಿ, ಇದರ ಕನ್ಸಿಸ್ಟೆನ್ಸಿ ಇಷ್ಟೇ ತೆಳ್ಳಗಿರಬೇಕು. ಈಗ ಒಂದು ಪೈಪಿಂಗ್ ಬ್ಯಾಗನ್ನು ತೆಗೆದುಕೊಳ್ಳಿ ಫ್ರೆಂಡ್ಸ್. ಈಗ ಇದರ ಮುಂದಿನ ತುದಿಯ ಭಾಗವನ್ನು ಕಟ್ ಮಾಡಿಕೊಳ್ಳೋಣ ಸೀಸರ್ನಿಂದ. ಇದು ನೋಡಿ, ಈ ಥರ ಬ್ಯಾಟರನ್ನು ಪೈಪಿಂಗ್ ಬ್ಯಾಗ್ನಲ್ಲಿ ಚೆನ್ನಾಗಿ ಹಾಕಿಕೊಳ್ಳಿ. ಈಗ ಮತ್ತೊಂದು ಕಡೆ ನಾವು ಒಂದು ಬಾಣಲೆಗೆ ಎಣ್ಣೆ ಕಾಯಲು ಬಿಡೋಣ. ಎಣ್ಣೆ ಕಾದ ನಂತರ ಅದರಲ್ಲಿ ಈ ಥರ ಪ್ರೆಸ್ ಮಾಡಿ ಮೋತಿಚೂರಿಗೆ ಬೇಕಾಗೋ ಸೈಜ್ನಲ್ಲಿ ನಾವು ಬುಂದೆ ಕಾಳುಗಳನ್ನು ಮಾಡಿಕೊಳ್ಳೋಣ. ಈ ಬುಂದೆಗಳನ್ನು ಫ್ರೈ ಮಾಡುವಾಗ ಗ್ಯಾಸಿನ ಫ್ಲೇಮ್ ಹೆಚ್ಚಾಗಿಡಿ. ಇದೇ ಥರ ಗ್ಯಾಸಿನ ಫ್ಲೇಮ್ ಹೆಚ್ಚಾಗಿಟ್ಕೊಂಡು ಈ ಬುಂದೆಗಳನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ. ಕೇವಲ 1 ಕಪ್ ಕಡಲೆ ಹಿಟ್ಟಿನಿಂದ ತುಂಬಾ ರುಚಿಕರವಾದ ಮೋತಿಚೂರ್ ಲಡ್ಡುಗಳನ್ನು ಸುಲಭವಾಗಿ ಮಾಡಬಹುದು ಫ್ರೆಂಡ್ಸ್. ಈಗ ಬರೋ ಫೆಸ್ಟಿವಲ್ನಲ್ಲಿ ನೀವು ಖಂಡಿತವಾಗಿ ಟ್ರೈ ಮಾಡಿ ನೋಡಿ. ಇದು ನೋಡಿ ಫ್ರೆಂಡ್ಸ್, ಚಿಕ್ಕದಾಗಿ ಮುತ್ತಿನಂತೆ ಬುಂದೆಗಳು ತಯಾರಾಗಿವೆ. ಈಗ ಮತ್ತೆ ಗ್ಯಾಸಿನ ಮೇಲೆ ಒಂದು ಪ್ಯಾನನ್ನು ಇಟ್ಕೊಳ್ಳಿ. ಅದರಲ್ಲಿ 3/4 ಕಪ್ ಅಷ್ಟು ಶುಗರ್ ಮತ್ತು 1 ಕಪ್ಪಿನಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ನೋಡಿ, ನೀರಿನಲ್ಲಿ ಶುಗರ್ ಚೆನ್ನಾಗಿ ಕರಗಬೇಕು. ಆ ಥರ ನೀವು ಗ್ಯಾಸಿನ ಫ್ಲೇಮನ್ನು ಲೋ ಇಟ್ಕೊಳ್ಳಿ. ಈಗ ಶುಗರ್ ಚೆನ್ನಾಗಿ ಮೆಲ್ಟ್ ಆಗಿದೆ ನೀರಿನಲ್ಲಿ. ಈಗ ಇದರಲ್ಲಿ ನಾವು ತಯಾರು ಮಾಡಿಟ್ಟುಕೊಂಡ ಬುಂದೆಗಳನ್ನು ಹಾಕಿ ಚೆನ್ನಾಗಿ ಬೇಯಲು ಬಿಡೋಣ. ಈಗ ಇದನ್ನು ಲೀಡ್ನಿಂದ ಕವರ್ ಮಾಡಿ 5 ನಿಮಿಷ ಕುದಿಯಲು ಬಿಡೋಣ. 5 ನಿಮಿಷ ಆದ ನಂತರ ಒಮ್ಮೆ ಈ ಥರ ಬೇದಿದೆಯೋ ಇಲ್ವೋ ಅಂತ ಒಮ್ಮೆ ಚೆಕ್ ಮಾಡಬೇಕು. ಈಗ ಇದಕ್ಕೆ 1 ಟೀ ಸ್ಪೂನಷ್ಟು ಇಲಾಚಿ ಪೌಡರ್ ಹಾಕೋಣ. ನಂತರ ಇದರಲ್ಲಿ ಪಂಪ್ಕಿನ್ ಸೀಡ್ಸನ್ನು ಹಾಕಿಕೊಳ್ಳೋಣ. ನಂತರ 2 ಟೀ ಸ್ಪೂನಷ್ಟು ತುಪ್ಪ ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇದರಲ್ಲಿ ನೀರಿನ ಅಂಶ ಇರಬಾರ್ದು. ಆ ಥರ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಬೇಕು. ಇದು ಚೆನ್ನಾಗಿ ಕುದಿದ ನಂತರ ಇದನ್ನು ಪ್ಲೇಟಿಗೆ ಹಾಕಿಕೊಳ್ಳೋಣ. ಇದು ಸ್ವಲ್ಪ ತಣ್ಣಗಾದ ನಂತರ ಈ ಥರ ಗುಂಡೆಗೆ ಮೋತಿಚೂರ್ ಲಡ್ಡುಗಳನ್ನು ತಯಾರು ಮಾಡಿಕೊಳ್ಳೋಣ. ಇದು ನೋಡಿ, ನಿಮಗೆ ಬೇಕಾದ ಸೈಜ್ನಲ್ಲಿ ಮೋತಿಚೂರ್ ಲಡ್ಡುಗಳನ್ನು ತಯಾರು ಮಾಡಿಕೊಳ್ಳಿ. ಹೀಗೆ ತಯಾರು ಮಾಡಿದ ಲಡ್ಡುಗಳನ್ನು ಒಂದು ಪ್ಲೇಟಿಗೆ ಇಡೋಣ. ಈಗ ಈ ಲಡ್ಡುಗಳ ಮೇಲೆ ಕಾಜು ಪಿಸ್ತಾದಿಂದ ಅಲಂಕಾರ ಮಾಡೋಣ. ತುಂಬಾ ಸುಲಭವಾಗಿ ನೀವು ಸ್ವೀಟ್ ಮಾರ್ಕೆಟ್ ಸ್ಟೈಲ್ನಲ್ಲಿ ಲಡ್ಡುಗಳನ್ನು ಮನೆಯಲ್ಲೇ ಮಾಡಿಕೊಳ್ಬೋದು. ಒಮ್ಮೆ ಈ ಮೋತಿಚೂರ್ ಲಡ್ಡುವಿನ ರೆಸಿಪಿಯನ್ನು ಟ್ರೈ ಮಾಡಿ, ನಿಮಗೆ ಖಂಡಿತವಾಗಿ ಇಷ್ಟವಾಗುತ್ತೆ. ಮತ್ತು ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಮತ್ತೆ ಸಿಗೋಣ ಫ್ರೆಂಡ್ಸ್ ಹೊಸ ರೆಸಿಪಿಯಲ್ಲಿ.